ಕುರಿಗೆಪಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಕಾರ್ಯಕ್ರಮ ಯಶಸ್ಸು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಿಂದ ಸಾಮಾಜಿಕ ಭದ್ರತಾ ಯೋಜನೆಗಳು ಸ್ಯಾಚುರೇಷನ್ ಅಭಿಯಾನ ಕಾರ್ಯಕ್ರಮ ಹಾಗೂ ಜಿಲ್ಲಾ ಲೀಡ್ ಬ್ಯಾಂಕ್ ಎಸ್ಬಿಐ ಕುರಿಗೆಪಲ್ಲಿ ಶಾಖೆ ಹಾಗೂ ಮದರ್ ಸಂಸ್ಥೆ ವತಿಯಿಂದ ಗೌರವಾನ್ವಿತ ಪಂಚಾಯಿತಿ ಅಧ್ಯಕ್ಷರು ವೆಂಕಟಲಕ್ಷ್ಮಮ್ಮ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ರಮೇಶ್ ಕುಮಾರ್, ಪ್ರಾದೇಶಿಕ ಕಚೇರಿ ಎಸ್ಬಿಐ ಕೋಲಾರ ನಾರಾಯಣ ಸ್ವಾಮಿ ಹಾಗೂ ಕುರಿಗೆಪಲ್ಲಿ ಎಸ್ಬಿಐ ಬ್ಯಾಂಕಿನ ವ್ಯವಸ್ಥಾಪಕರು ರಾಜೇಶ್ ರವರು, ಈ ಭಾಗದ ಹಿರಿಯರು ಶಂಕರ್, ಹಣಕಾಸು ಆರ್ಥಿಕ ಸಲಹೆಗಾರರು ವೆಂಕಟೇಶ್ ಜಿ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಅಂಜಲಮ್ಮ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಶ್ರೀರಾಮರೆಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ವಿಶ್ವನಾಥ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀರಂಗಪ್ಪ, ಗ್ರಾಮ ಪಂಚಾಯಿತಿ ಹಿರಿಯರು ನರಸಿಂಹಪ್ಪ, ಪಂಚಾಯಿತಿ ಡಿಒ ಸುಧಾಕರ್, ಕಾರ್ಯದರ್ಶಿ ನಾರಾಯಣ ಸ್ವಾಮಿ, ಸಿಬ್ಬಂದಿ ವರ್ಗ ಹಾಗೂ ಬ್ಯಾಂಕಿನ ಸಿಬ್ಬಂದಿ ವರ್ಗ, ಆಶಾ ಕಾರ್ಯಕರ್ತರು, ಎನ್ಬಿಎಲ್ಎಂ ಹಾಗೂ ಎಂಬಿಕೆ ಮತ್ತು ಎಲ್ಸಿಆರ್ಪಿ ಸಿಬ್ಬಂದಿ, ಸ್ವಸಹಾಯ ಸಂಘದ ಪ್ರತಿನಿಧಿಗಳು, ಗ್ರಾಮಸ್ಥರು, ಗಣ್ಯರು, ಹಿರಿಯರು, ಸುತ್ತಮುತ್ತಲಿನ ಗ್ರಾಮದ ಜನಸಾಮಾನ್ಯರು ಭಾಗವಹಿಸಿ ಈ ಸಭೆಯ ಕುರಿತು ಗೌರವಾನ್ವಿತ ಸಕ್ರಿಯ ಬ್ಯಾಂಕ್ ವ್ಯವಸ್ಥಾಪಕರು, ಪಿಡಿಒ, ಹಣಕಾಸು ಆರ್ಥಿಕ ಸಲಹೆಗಾರರು, ಶಿಕ್ಷಣ ಸಂಸ್ಥೆ ಅಧಿಕಾರಿ, ಗಣ್ಯರು ಈ ದಿನ ಸಭೆಯ ಅರಿವು ಕಾರ್ಯಕ್ರಮ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದ್ರು ಹಾಗೂ ಸಭೆಗೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ಪಿಡಿಒ ಮತ್ತು సిబ్బంది వర్గదవరు కృతజ్ఞతలను తెలిసిద్రు. ఇన్సూరెన్స్ కూడా ఉంటాయి, మీరు సేమ్ ఇన్సూరెన్స్ కూడా చేసుకోవచ్చు. 20 రూపీస్ పే చేస్తే మీకు ఇన్సూరెన్స్ వస్తుంది, యాక్సిడెంటల్ ఇన్సూరెన్స్ వస్తుంది. సో ఇలాంటివన్నీ ఉంటాయి. కొత్త అకౌంట్లు కూడా మేమే ఓపెన్ చేస్తాము, బ్యాంక్ పోయే పని కూడా లేదు, అకౌంట్ కూడా మేమే ఓపెన్ చేస్తాం. సో అది మేమే చేస్తాం. టైమింగ్ 8 గంటల ఇంకా సాయంకాలం 8 గంటల వరకు ఉంటాం. ఎనీ టైం భానువారం రోజా. ಸರ್, ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಹಣಕಾಸು ಆರ್ಥಿಕ ಸಲಹೆಗಾರನಾಗಿ ನಮ್ಮ ಶ್ರೀನಿವಾಸ ತಾಲೂಕಲ್ಲಿ ಸುಮಾರು 5 ವರ್ಷದಿಂದ ನಾನು ಈ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದೇನಪ್ಪ, ಇವತ್ತು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಸಾಮಾಜಿಕ ಭದ್ರತಾ ಯೋಜನೆಗಳ ಸ್ಯಾಚುರೇಷನ್ ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಕರ್ನಾಟಕದಾದ್ಯಂತ ಹಾಗೂ ಮತ್ತೆ ಜಿಲ್ಲಾದ್ಯಂತ ಹಾಗೂ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಬಂದಾಗ ನಮ್ಮ ಶ್ರೀನಿವಾಸ ತಾಲೂಕಲ್ಲಿ ನಮ್ಮ ಎಲ್ಲಾ ಬ್ಯಾಂಕಿನ ವ್ಯವಸ್ಥಾಪಕರು ಹಾಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ಮತ್ತೆ ನಮ್ಮ ಯುವಸರ್ ಆಗಿರ್ಬೋದು, ಇವ್ರ ಕಡೆ ನಮ್ಗೆ ತುಂಬಾ ಸಹಕಾರ ಇದೆ. ನಮ್ಮ ಇವತ್ತು ಬಂದ್ಬಿಟ್ಟು ನಮ್ಮ ಶ್ರೀನಿವಾಸದಲ್ಲಿ ಬಂದ್ಬಿಟ್ಟು 25 ಗ್ರಾಮ ಪಂಚಾಯತಿ ಇದೆ. ಇವತ್ತು ಬಂದ್ಬಿಟ್ಟು ನಮ್ಮ ಕುರಿಗೆಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ತಾಡಿಗಲ್ ಪಂಚಾಯತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಏನಪ್ಪಾ ಹೇಳ್ತೀವಿ ಅಂದ್ರೆ, ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರಿಗೂ ಯಾರು ನಾಗರಿಕರಿಗೆ ಬ್ಯಾಂಕ್ ಅಲ್ಲಿ ಅಕೌಂಟ್ಸ್ ಇದೆಯೋ ಕಂಪಲ್ಸರಿ ನಾಮಿನೇಷನ್ ಮಾಡಿಸ್ಕೊಳ್ಳಿ. ಕಂಪಲ್ಸರಿ ಈ PMSBY ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದು ಬಂದ್ಬಿಟ್ಟು 18 ರಿಂದ 70 ವರ್ಷ ವಯಸ್ಸಿರೋರಿಗೆ 1 ವರ್ಷಕ್ಕೆ ಜಸ್ಟ್ 20 ರೂಪಾಯಿ ಅವ್ರ ಅಕೌಂಟ್ ನ ಡೆಬಿಟ್ ಆದ್ರೆ, ಇನ್ ಕೇಸ್ ಅವ್ರೇನಾದ್ರು ಆಕಸ್ಮಿಕ, ಸರ್ ಹುಟ್ಟು ಉಚಿತ ಸಾವು ಖಚಿತ ಸರ್, ಇನ್ ಕೇಸ್ ಅವ್ರೇನಾದ್ರು ಆಕಸ್ಮಿಕವಾಗಿ ಪ್ರಾಣ ಹೋದ್ರೆ ಆ ಕುಟುಂಬ ನಾಮಿನಿಗೆ ಪ್ರಾಣ ಬರಲ್ಲ. ಅಂತ ಟೈಮಲ್ಲಿ ಆ ಬ್ಯಾಂಕ್ ಕಡೆಯಿಂದ ಏನೋ ಅವ್ರಿಗೆ ಸಹಾಯ ಆಗ್ಲಿ ಅಂತ 1-2 ಲಕ್ಷ ಬರುತ್ತೆ. ಇನ್ ಕೇಸ್ ಏನಾದ್ರು ಪ್ರಾಣ ಹೋದಾಗ 2 ಲಕ್ಷ, ಇನ್ ಕೇಸ್ ಏನಾದ್ರು ಫಿಸಿಕಲಿ ಡ್ಯಾಮೇಜ್ ಆದ್ರೆ 50% ಅಂಗವೈಕಲ್ಯ ಆದ್ರೆ 1 ಲಕ್ಷ ಬರುತ್ತೆ. ಇನ್ನೊಂದು స్కీమ్ ಬಂದ್ಬಿಟ್ಟು ప్రధానమంత్రి జీవన్ జ్యోతి బీమా యోజన ಬಂದ್ಬಿಟ್ಟು 18 ఉండాలి. ఒక సంవత్సరానికి వచ్చేసి 20 రూపాయలు జస్ట్. ఇది వచ్చేసి వాటర్ బాటిల్ వచ్చేసి 10 రూపాయలు 20 రూపాయలు మనం ఖర్చు చేస్తాం, జస్ట్ తాగేస్తాం అంతా 1 నిమిషంలో అనుకోండి. ఒక సంవత్సరానికి వచ్చేసి మీ అకౌంట్ ఇంకా 20 రూపాయలు మీరు బ్యాంక్ వల్ల ఖర్చు చేస్తారు. ఇది ఏంటి కప్ప అంటే కన్నా, ఇన్ కేస్ మనం బయట పోతా ఉంటాము, గడిలో పోతాము, అంటే కార్లో పోతాము, అంటే బస్సులో పోతాము, మనం కరెక్ట్ గా పోతా ఉంటాము, బట్ వచ్చేవాళ్ళు కరెక్ట్ గా వచ్చేది. ఓకేనా, మనకి ఏమన్నా ఆకస్మికంగా ప్రాణం పోతే కన్నా, ఆర్జెంట్ కావచ్చు, అంటే పల్లె పని చేస్తుంటాము, ఇన్ కేస్ ఏమన్నా పుల్గా పోసే కలుస్తుంది, అంటే కరెంట్ బ్యాంక్ పోయింటి, ఆ బ్యాంక్ లో అంతా కరెంట్ ఎవరో ఏమో కరెంట్ పని చేస్తూ ఉంటాయి. 18 ఏళ్ళకి 40 ఏళ్ళలోగా ఉండే స్కీము. ఇది ఏమప్పా స్కీమ్ అంటే, సర్కారం చేయండి మంచి స్కీము. ఎవరు గవర్నమెంట్ అఫీషియల్స్ ఉన్నారో వాళ్ళకి పెన్షన్ వస్తుంది. ఎవరు నాన్ గవర్నమెంట్ అఫీషియల్స్ ఉన్నారో వాళ్ళకి 60 ఏళ్ళు అయినాక వాళ్ళకి పెన్షన్ రావాలని స్కీమ్ చేయండి అది. ఓకేనా, ఎగ్జాంపుల్ మీకేమన్నా 18 ఏళ్ళు పిల్లోడు అంటే బిడ్డ ఉంటాయి కదా, ఎగ్జాంపుల్ చెప్తాను. అది నెలకు వచ్చేసి 42 రూపాయలు కట్టయితే ఉంటాయి కదా, ఎంత 42 ರೂಪಾಯಿ. ಎಲ್ಲರಿಗೂ ನಮಸ್ಕಾರ. ನಾನು ಕುರಿಗೆಪಲ್ಲಿ ಸ್ಟೇಟ್ ಬ್ಯಾಂಕ್ ಅಫಿಲಿಯ ವ್ಯವಸ್ಥಾಪಕರು. ನಮ್ಮ ಬ್ಯಾಂಕಿನಲ್ಲಿ ಎಲ್ಲ ರೀತಿಯ ಲೋನ್ಗಳನ್ನು ನಾವು ನೀಡುತ್ತಿದ್ದೇವೆ. ರೀಸೆಂಟ್ ಆಗಿ ನಮಗೆ 3 ಎಜುಕೇಷನ್ ಲೋನ್ಗಳು ಬಂದಿದೆ. ಹಾಗೆ ನಾವು 2 ಮುದ್ರಾ ಲೋನು ಮತ್ತು 2 ಮುದ್ರಾ ಲೋನ್ಗಾಗಿ ಅಪ್ಲಿಕೇಶನ್ ಕಳಿಸಿದ್ದೀವಿ. ಮತ್ತು ಎಲ್ಲ ರೀತಿಯ KCC ಲೋನ್ಸ್ ನಾವಿಲ್ಲಿ ಮಾಡ್ತಾ ಇದ್ದೀವಿ. ನಿಮಗೆ ಯಾವುದೇ ಥರ ಲೋನ್ ಬೇಕಾದಲ್ಲಿ ದಯವಿಟ್ಟು ಶಾಖೆಗೆ ಬಂದು ಸಂಪರ್ಕಿಸಿ. ಇಂದು ನಮಸ್ಕಾರ. ಸರ್, ತಮ್ಮಲ್ಲಿ ಒಂದು ಮಾತು, ಕುರಿಗೆಪಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಈ ಒಂದು ಕುರಿಗೆಪಲ್ಲಿ ಗ್ರಾಮದಲ್ಲಿ SBI ಬ್ಯಾಂಕ್ ವ್ಯವಸ್ಥಾಪಕರಾಗಿ ಈ ಒಂದು ಎಲ್ಲ ಗ್ರಾಮಗಳ ಗ್ರಾಹಕರಿಗೆ ಲೋನ್ ವಿಚಾರ ಆಗ್ಬೋದು, ಒಂದು ಸಬ್ಸಿಡಿ ಲೋನ್ ವಿಚಾರ, ತಮ್ಮ ಅಧಿಕಾರ ಅವಧಿನಲ್ಲಿ ಎಷ್ಟು ಜನರು ಕೊಟ್ಟಿದ್ದೀರಿ, ಎಷ್ಟು ಅರ್ಜಿ? ನಾನು ಮಾರ್ಚ್ನಿಂದ ಇದುವರೆಗೂ 4 ಲೋನ್ ಪ್ರೊಸೆಸ್ ಮಾಡಿದ್ದೀವಿ.
ಮುದ್ರಾ KCC ಸೊ ಮುದ್ರಾ ಡೈಲಿ ಲೋನು ಮತ್ತು KCC ಲೋನ್ನ ಈಗಾಗಲೇ ಒಂದು 10 ಅಪ್ಲಿಕೇಶನ್ ನಾವು ಶೇಖರಣೆ ಮಾಡಿ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ. 3 ಎಜುಕೇಷನ್ ಲೋನುಗಳನ್ನು ತಗೊಂಡು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಅದೇ ರೀತಿ ಇವಾಗ ಸಬ್ಸಿಡಿ NLM ಸ್ಕೀಮ್ಸು ಬಂದಿದೆ. 4 ಪ್ರಪೋಸಲ್ಸ್ ನಾವು ರೆಡಿ ಮಾಡ್ತಾ ಇದ್ದೀವಿ. ಅವೆಲ್ಲ ಸೇರಿ ಈ ಇಯರ್ ಎಂಡಿಗೆ ಕ್ಲಿಯರ್ ಆಗುತ್ತೆ. ತಮ್ಮಲ್ಲಿ ಇನ್ನೊಂದು ಮಾತು, ಕೂರಿಗೆಪಲ್ಲಿ ಪಂಚಾಯತಿ ವ್ಯಾಪ್ತಿ ನಿಮ್ಮ ಒಂದು SBI ಬ್ಯಾಂಕ್ ಈ ವ್ಯಾಪ್ತಿ ಭಾಗದ ಎಲ್ಲ ಜನಸಾಮಾನ್ಯರ ಒಂದು ಸಾಲದ ಲೋನ್ ಆಗ್ಬೋದು, ಯಾವುದೇ ಅವರು ಕಟ್ಟೋದಕ್ಕೆ ಆಗೋದಿಲ್ಲ, ಆ ಒಂದು ಫಲಾನುಭವಿಗಳಿಗೆ ತಮ್ಮ ಬ್ಯಾಂಕ್ ಅಧಿಕಾರಿಗಳ ಯಾವ ರೀತಿ ಸಹಕಾರ ಇದೆ? ಸರ್, ನಾವು ರೀಸೆಂಟ್ ಆಗಿ ಬ್ಯಾಂಕ್ ಅದಾಲತ್ನ ಒಂದು ಕಂಡಕ್ಟ್ ಮಾಡಿದ್ದೀವಿ. ಲಾಸ್ಟ್ ವಾರದಲ್ಲಿ ಆಲ್ಮೋಸ್ಟ್ 8 NPA ಅಕೌಂಟ್ಗಳನ್ನ ನಾವು ಸೆಟಲ್ಮೆಂಟ್ ಮಾಡಿದ್ದೀವಿ ಬ್ಯಾಂಕ್ ಅದಾಲತ್ ಮುಖಾಂತರ. ಅದು ಅಲ್ಲದೆ ಈ ತಿಂಗಳು ಸೆಪ್ಟೆಂಬರ್ 13ರಂದು ಲೋಕ್ ಅದಾಲತನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಾವೆಲ್ಲ ಅದಕ್ಕೆ ಎಲ್ಲ ರೀತಿಯ ಪಬ್ಲಿಸಿಟಿಯನ್ನು ನೀಡಿ ಆಲ್ಮೋಸ್ಟ್ NPA ಇರುವಂಥ ಕಸ್ಟಮರ್ಗಳನ್ನ ಪರ್ಸನಲಿ ಮೀಟ್ ಆಗಿ ನಾವು ಕರೀತಾ ಇದ್ದೀವಿ ಎಲ್ಲರನ್ನು. ಅಂದ್ರೆ ಆ ಒಂದು ನಿಮ್ಮ ಬ್ಯಾಂಕ್ ಸಭೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗುವುದು, ಅಧ್ಯಕ್ಷರು, ಸದಸ್ಯರು ಈ ಭಾಗದ ಎಲ್ಲರ ಒಂದು ಸಮೀಕ್ಷೆಯಲ್ಲಿ ಒಂದು ಕಾರ್ಯರೂಪಕ್ಕೆ ತರ್ತೀವಿ. ಹೌದು, ನಾವು ಬ್ಯಾಂಕ್ ಅದಾಲತ್ ಮಾಡ್ತಾ ಇದೀವಿ, ಲೋಕ್ ಅದಾಲತ್ ಮಾಡ್ತಾ ಇದೀವಿ, ಬ್ಯಾಂಕ್ ಸೆಟಲ್ಮೆಂಟ್ಸ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಅಲ್ಲಿ ಸುಮಾರು ಸೆಟಲ್ಮೆಂಟ್ಸ್ ಅಲ್ಲಿ ಬಂದಾಗಿಂದ ಮಾಡಿದೀವಿ. ಲಾಸ್ಟ್ ವರ್ಷದಲ್ಲಿ ಔಕಾ ಅಕೌಂಟ್ಗಳನ್ನ 14.5 ಲಕ್ಷ ಕುರಿಗೆಪಲ್ಲಿಯಲ್ಲಿ ಕಲೆಕ್ಟ್ ಮಾಡಿ 4th ಪ್ಲೇಸ್ ಆಗಿ ಕೋಲಾರ ಡಿಸ್ಟಿಕ್ ಅಲ್ಲಿ ನಿಂತಿದ್ದೀವಿ. ಸರಿ ಸಮಾನ ಕಾಯುವ ದೈವವು ನೀನೇ ಕಣ, ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ, ಕಾರ್ಯಗಳೆಲ್ಲ ವಿಜಯ, ಕಾರ್ಯಗಳೆಲ್ಲ ವಿಜಯ. ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಮೊದಲಿಗೆ ನಮ್ಮ ಗಣ್ಯರಿಂದ ದೀಪ ಬೆಳೆಸುವಂತ ಕಾರ್ಯಕ್ರಮ, ಪ್ಲೀಸ್ ಸರ್. ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂದಾಗ ಬರೀ ವೆಹಿಕಲ್ ಒಂದೇ ಅಲ್ಲ, ಗಾಡಿ ಒಂದೇ ಅಲ್ಲ, ಹೊಲ ಗದ್ದೆ ತೋಟ ಅಥವಾ ಹೆಣ್ಮಕ್ಳು ಕಿಚನ್ ಮನೆಯಲ್ಲೋ ಅಥವಾ ಮನೆಯಲ್ಲಿ ಕೆಲಸ ಮಾಡುವಾಗ್ಲೋ, ಮತ್ತೆ ಕೂಲಿ ಕಾರ್ಮಿಕರು ಮನೆ ಕಟ್ಟೋ ಕೆಲಸ ಆಗಿರ್ಬೋದು, ಮರ ಹತ್ತಿ ಕೆಲಸ ಮಾಡೋವಂಥದ್ದು ಇರ್ಬೋದು, ಎಲ್ಲೇ ಆಕಸ್ಮಿಕವಾಗಿ ಮರಣ ಹೊಂದಿದ್ದಲ್ಲಿ ಬ್ಯಾಂಕ್ ವತಿಯಿಂದ 2 ಲಕ್ಷ ಆ ಕುಟುಂಬದ ನಾಮಿನಿಗೆ ಕೊಡ್ತಾರೆ. 2 ಲಕ್ಷ ರೂಪಾಯಿ ಆ ಕುಟುಂಬದ ನಾಮಿನಿಗೆ ತಲುಪಿಸ್ತಾರೆ. ಅಂದ್ರೆ ಈ ಸ್ಕೀಮ್ ಬಗ್ಗೆ ನಾನು ಹೇಳ್ತಿರೋದು, ಎಲ್ಲರೂ 100 ವರ್ಷ ತಣ್ಣಗಿರ್ಬೇಕು. ಓಪನ್ ಮಾಡಿರ್ತಾರೆ, ಬಟ್ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಲಿಂಕ್ ಮಾಡ್ಸಿರಲ್ಲ, ಆ ಬ್ಯಾಂಕ್ ಅಕೌಂಟ್ ಲಾಕ್ ಆಗಿರುತ್ತೆ. ಓಕೆನಾ ಸರ್? ಇಂತೆಲ್ಲ ದಯವಿಟ್ಟು ಸ್ಕೀಮ್ಸ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಸರ್. ನಮ್ಮಲ್ಲಿ ಒಂದು ಮಾತು, ಕೋಲಾರ ಜಿಲ್ಲಾ ಲೀಡ್ ಬ್ಯಾಂಕ್ ವತಿಯಿಂದ ಜಿಲ್ಲಾಧಿಕಾರಿಗಳು, ಒಂದು CO, ಒಂದು ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಸಹಭಾಗಿತ್ವದಲ್ಲಿ ಎಲ್ಲ ಪಂಚಾಯತ್ ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ರಲ್ಲ, ಈ ಒಂದು ಹಳ್ಳಿ ಜನರ ಅವೇರ್ನೆಸ್ ಅರಿವು ಅವರಿಗೆ ಕೆಲವೊಂದು ಬ್ಯಾಂಕ್ ವಿಚಾರದಲ್ಲಿ ಗೊತ್ತಾಗಲ್ಲ. ತಾವು ಹಳ್ಳಿ ಕಡೆ ಹೋಗ್ಬಿಟ್ಟು ಆ ಜನರಿಗೆ ಯಾವ ರೀತಿ ತಾವು ಸಾಕಾಗಬೇಕು ಸರ್? ಆಕ್ಚುಲಿ ನಾನು ಈ ತಾಲೂಕು 5 ವರ್ಷ ಕೆಲಸ ಮಾಡ್ತಿದ್ದೀನಿ. ಇವತ್ತು ಬಂದ್ಬಿಟ್ಟು ನಮಗೆ 3 months ಬ್ಯಾಕೆ ಈ ತರ ಡೇಟ್ಸ್ ಕೊಟ್ಟಿದ್ದಾರೆ CO ಕಡೆಯಿಂದ, DC ಕಡೆಯಿಂದ. ಇದ್ರ ಈ ಕಾರ್ಯಕ್ರಮ ಇನ್ನೇನು 5 ಪ್ರೋಗ್ರಾಮ್ಸ್ ಇದೆ ನಮ್ಮ ತಾಲೂಕಲ್ಲಿ. ಅದಾದ್ಮೇಲೆ ನಾವು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಇಂಥ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗ್ಬಿಟ್ಟು ನಮ್ಗೆ ಆಶಾ ವರ್ಕರ್ಸ್ ಆಗಿರ್ಬೋದು, ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು, ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರ ಮುಖಾಂತರ ಹಾಗೂ ನಮ್ಮ ವಾಟರ್ ಮ್ಯಾನ್ಸ್ ಕಡೆಯಿಂದ ಪ್ರತಿ ಊರಲ್ಲಿ ನಾವು ಡೈರಿ ಆಗಿರ್ಬೋದು, ಇಲ್ಲಾಂದ್ರೆ ಅಂಗನವಾಡಿ ಸೆಂಟರ್ ಆಗಿರ್ಬೋದು, ಪ್ರತಿ ಊರಲ್ಲಿ ನಾವು ಈ ತರ ಮೀಟಿಂಗ್ಸ್, ಕೂರಿಗೆಪಲ್ಲಿ ಶಾಖೆ ಹಾಗೂ ಮದರ್ ಸಂಸ್ಥೆ ಕಡೆಯಿಂದ ಈ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತಿ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಜನಗಳಿಗೆ ಬ್ಯಾಂಕ್ ಕಡೆಯಿಂದ ಏನೇ ಸ್ಕೀಮ್ಸ್ ಇರುತ್ತೋ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಮತ್ತೆ APY ಮತ್ತೆ KYC ಇದು ಮಾಡಿಸೋದು, ಇದರ ಸ್ಕೀಮ್ಸ್ ಎಲ್ಲ ನಿಮ್ಗೆ ಇವತ್ತು ನಿಮ್ಗೆ ಈ ಸಭೆಯಲ್ಲಿ ನಿಮ್ಗೆಲ್ಲ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಒಂದು ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಗೀತೆಯ ಮುಖಾಂತರ ನಾವು ಕಾರ್ಯಕ್ರಮ ಶುರು ಮಾಡೋಣ. ಈಗ ಬಂದ್ಬಿಟ್ಟು ಆಂಗ್ಲಮ್ಮ ಮೇಡಮ್ ಅವರು, ಪ್ರಾಥಮಿಕ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು, ಮೇಡಮ್ ಅವರ ಕಡೆಯಿಂದ ಪ್ರಾರ್ಥನೆ ಗೀತೆ. ಈಗ ಬನ್ನಿ ಮೇಡಮ್ ಪ್ಲೀಸ್. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ, ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ, కరిముఖనాలేద ఫ్రీ అకౌంట్స్ నెక్స్ట్ మీరంతా ఇప్పుడు అకౌంట్స్ ఉందాక ఇక్కడ అకౌంట్ నామినేషన్ చేసుకున్నారా? నామినేషన్ ఏమ్మా నామినేషన్ తెలుసు నామినీ అంటే
ఎవరికి బ్యాంక్ లో అకౌంట్ ఉన్నాయో వాళ్ళంతా కంపల్సరీ బ్యాంక్ లో నామినేషన్ చేపించుకోవాలా. నామినీ అంటే ఏమంటే గనా ఇన్ కేసు మీరు అకౌంట్ ఉంది అనుకోండా మీరు నామినీ చేసుకోబడుతుంది. నామినీ ఏమప్ప అంటే గనా ఇన్ కేసు మనం ఏమన్నా ఆకస్మికంగా తిరిగిపోతాయి గనా అలా టైంలో మీ దుడ్లు ఏమన్నా మీ అకౌంట్ లో ఉంటే గనా ఆ దుడ్లు వచ్చేసి మీ ఇంట్లోకి ఇలాంటి లెక్క. ఓకేనా? ఇప్పుడు మీ పాస్బుక్ ఉంటుంది. పాస్బుక్ లో కొన్ని బ్యాంకులో వచ్చేసి వై అని అంటారు నామినీ పక్కలో, లేకపోతే ఎన్ అని అంటారు. వై అంటే ఎస్ అంటే నెట్సి, ఎన్ అంటే నో అంటే నెట్సి. మన ఎస్బీఐ బ్యాంక్ లో వచ్చేసి కొన్ని నంబర్స్ అంటారు. ఆ నంబర్ ఉంది అంటే గన మీకు మీకు నామినీ ఉంది అంటే నెట్సి. సుమాజనానికి నామినీ ఉండేలేదు. దయచేసి మీరు వాళ్ళ బ్యాంక్ పోయి మీకు ఎవరికి కావాలా నామినీ, వాళ్ళ యజమానికి కావాలా, లేకపోతే వాళ్ళ భార్యకి కావాలా, వాళ్ళ బిడ్డలకు కావాలా, ఒక నామినీ చేసుకోండా. ఏటీఎం కార్డు ఇస్తారు లేదా మీ బ్యాంకుల్లో? మీరు మాట్లాడితే బాగుంటుంది, లేదు నేనేం జాస్తి మాట్లాడగలదు. మీకంతా ఏటీఎం కార్డ్స్ ఇస్తారు లేదా బ్యాంక్ లో అకౌంట్ వాళ్ళకి? ఇస్తారు లేదా? ఇస్తారు అనుకోండా. మీకు అందరికి ఇస్తారు ఏటీఎం కార్డ్స్? అందరికి ఇస్తారు లేదా? ఏం సార్ చెప్పండి సార్. ఎవరు సిగ్నేచర్ చేస్తే వాళ్ళకి మాత్రం మీకు ఏటీఎం కార్డ్స్ ఇస్తారు. ఎవరు ఎప్పటేస్తారో వాళ్ళకి ఏటీఎం కార్డు ఇచ్చేది. అంటే వాళ్ళే మనకేం తప్పని కాదు, వాళ్ళకి ఇంకా బాగా నాలెడ్జ్ ఉంటుంది. బట్ ఏమప్ప అంటే గనా ఏటీఎంస్ ఇస్తే గనా మనకి ఎట్లా మిస్యూజ్ అవుతాయి, ఏం ప్రాబ్లం అని మనకు తెలుస్తుంది. ఎగ్జాంపుల్ కొందరు సైన్ చేస్తారు, బాగా స్టాండర్డ్ గా సైన్ చేస్తారు, వాళ్ళకి ఏటీఎం లో దుడ్డు తీసుకునే వచ్చేలేదు. నమ్ముతారా సార్? వాళ్ళకి ಏಟಿಎಂ ಕಾರ್ಡ್ ಇಚ್ಚಿನಾರು ಬ್ಯಾಂಕ್ ನಿಂಗೆ ಅನ್ಕೊಂಡ ಆಗಿರ್ಬೋದು. ನಮ್ಮ ಪ್ರೋಗ್ರಾಮ್ ಅಲ್ಲಿ ಯಾಕೆ ಹೆಲ್ತ್ನವ್ರು ಬಂದಿದ್ದಾರೆ ಅಂತ, ಯಾಕೆ ಅಂದ್ರೆ ಸರ್ ನಮ್ಮಲ್ಲಿ ಹೆಲ್ತ್ ಬಗ್ಗೆ ಜನರಿಗೆ ಅವೇರ್ನೆಸ್ ಬೇಕಾಗಿಲ್ಲ. ಬರೀ ದುಡ್ಡು ಬೇಕಷ್ಟೇ, ಆರೋಗ್ಯದ ಬಗ್ಗೆ ಯಾರಿಗೂ ಅವೇರ್ನೆಸ್ ಬೇಕಾಗಿಲ್ಲ. ನಾವೇನು ಅಂತಂದ್ರೆ ಹೆಚ್ಚು ಜನಗಳಿಗೆ ನಾವು ಜಾಗೃತಿ ಮೂಡಿಸ್ಬೇಕು. ಜನರಿಗೆ ಹೆಚ್ಚು ನಾವು ಇವತ್ತಿನ ದಿವಸ ನಮ್ಮ ಆರೋಗ್ಯ ಅಂತಕ್ಕಂಥದ್ದು ದೊಡ್ಡ ಚಾಲೆಂಜ್ ಆಗಿದೆ. 30 ವರ್ಷಕ್ಕೆ ಮೇಲ್ಪಟ್ಟಂತಹ ಹೆಂಗಸರು ಗಂಡಸರಿಗೆಲ್ಲಾನು ಇವತ್ತು BP, ಶುಗರು, ಕ್ಯಾನ್ಸರು ನೀವೇನು ದುಡ್ಡು ಕೊಡೋಷ್ಟೇ ಇಲ್ಲ, ಅದಾಗೆ ಬರ್ತಾ ಇದೆ. ಯಾಕೆ ಅಂತಂದ್ರೆ ನಮ್ಮ ಫುಡ್ ಸ್ಟೈಲು, ನಮ್ಮ ಆಕ್ಟಿವಿಟೀಸು, ನಮ್ಮ ಸಿಸ್ಟಮ್ಯಾಟಿಕ್ ಜೀವನ, ನಮ್ಮ ಜೀವನ ಶೈಲಿ, ನಮ್ಮ ಬಿಹೇವಿಯರ್ ಚೇಂಜಸ್ ಏನಿದೆ ಅದರಿಂದಾಗಿ ನಮ್ಗೆ ಬೇರೆ ಬೇರೆ ಕಾಯಿಲೆಗಳೆಲ್ಲ ಜಾಸ್ತಿ ಬಂದು ನಮ್ಮ ಲೈಫ್ ಸ್ಪ್ಯಾನ್ 70 ವರ್ಷ ಇದ್ರೂ ಸಹ ಮಾರ್ಗ ಮಧ್ಯದಲ್ಲೇ ಸತ್ತೋಗ್ತಾ ಇದಾರೆ. ಸುಮಾರಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ, ಪ್ರತಿದಿನ ಡಯಾಲಿಸಿಸ್. ಯಾಕೆ ಈಗೆಲ್ಲ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಸ್ವಾಭಾವಿಕ ಮರಣ ಅಂತಾರೆ. ಈಗ BP, ಶುಗರ್, ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಸುಮಾರು 1 ತಿಂಗಳಿಂದ ಸುಮಾರು 40 ಜನ ತೀರ್ಕೊಂಡಿದ್ದಾರೆ. ಇದೇನಪ್ಪ ಅಂದ್ರೆ ಎಲ್ಲ 18 ವರ್ಷ ವಯಸ್ಸು, 20 ವರ್ಷ ವಯಸ್ಸು, 30 ವರ್ಷ ವಯಸ್ಸು. ಈಗ ನಾವೆಲ್ಲ ತಿನ್ನೋ ಫುಡ್ಸ್ ಬಂದ್ಬಿಟ್ಟು ತುಂಬಾ ಕೆಮಿಕಲ್ಸ್, ಅದರಿಂದ ಈ ತರ ಸ್ವಾಭಾವಿಕ ಮರಣ ಸಂಭವಿಸ್ತಾ ಇರುತ್ತೆ. ಇದು ಅಷ್ಟೇ, ಯಾರು ಈ ಸ್ಕೀಮ್ ಅಲ್ಲಿ ಅರ್ಹರೋ ಅವರೆಲ್ಲ ಮಾಡಿಸ್ಕೋಬೇಕಂತ ಕೊಡ್ತಾ ಇದೀವಿ. ಜೊತೆಗೆ APY ಅಂತಿದೆ, ಅಟಲ್ ಪೆನ್ಷನ್ ಯೋಜನೆ ಅಂತ. ಇದೇನಪ್ಪ ಅಂದ್ರೆ 18ರಿಂದ 40 ವರ್ಷ ವಯಸ್ಸಿರೋರಿಗೆ 60 ವರ್ಷ ಆದ್ಮೇಲೆ ಪಿಂಚಣಿ ಬರುವಂತ ಸ್ಕೀಮ್. ಅವ್ರಿಗೆ ಜನಗಳಿಗೆ ಏನಪ್ಪಾ ಅಂದ್ರೆ ನಾನು ಸರ್ಕಾರಿ ಅಧಿಕಾರಿ ಅಲ್ಲ, ನಮ್ಗೆ ಪಿಂಚಣಿ ಬರಲ್ಲ ಅಂತ ಅವ್ರು ಥಿಂಕ್ ಮಾಡ್ತಾರೆ. ಅದು ತಪ್ಪು ಸರ್. ಸರ್ಕಾರಿ ನೌಕರಿಗೆ ಅಲ್ಲ ಇದು ಬಂದ್ಬಿಟ್ಟು ಪ್ರತಿಯೊಬ್ಬ ನಾಗರಿಕನು ಕೂಡ ಯಾರಿಗೂ ಸರ್ಕಾರಿ ನೌಕರ ಅಲ್ವೋ ಅವ್ರಿಗೆ ಈ 18ರಿಂದ 40 ವರ್ಷ ವಯಸ್ಸಿದಾರೋ ಅವ್ರು ಈ ತರ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಈ ತರ APY ಸ್ಕೀಮ್ ಮಾಡಿಸ್ಕೊಂಡಾಗನ 60 ವರ್ಷ ಆದ್ಮೇಲೆ ಅವರಿಗೆ ತಿಂಗಳಿಗೆ 1000, 2000, 3000, 4000, 5000 ಈ ತರ ಬರ್ತಾ ಇರುತ್ತೆ. ಅದು ಅವರ 60 ವರ್ಷ ಆದ್ಮೇಲೆ ಕೆಲವೊಂದು ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಳೋ ತಂದೆ ತಾಯಿಯಲ್ಲಿ ನಾವು ಸುಮಾರು ನೋಡ್ತಾ ಇರ್ಬೋದು ಸಮಾಜದಲ್ಲಿ. ಅಂತ ಟೈಮ್ ಅವ್ರಿಗೆ ಏನಾದ್ರು 5000, 4000 ಈ ತರ ಬರ್ತಿದೆ. ಆ ಮಕ್ಕಳು ಚೆನ್ನಾಗಿ ನೋಡ್ಕೊಂತಾರೆ. ಯಾಕೆ ಹೇಳಿ, ನಾವು ಅಪ್ಪ ಅಮ್ಮಗೆ 5000 ಬರ್ತಾ ಇದೆ ತಿಂಗಳಿಗೆ ಅಂದ್ಬಿಟ್ಟು ಬಿಟ್ಕೊಳಕ್ಕಾಗಲ್ಲ. ಇದೆಲ್ಲ ಮಾಡಿಸ್ಕೊಳ್ಳಿ. ಜೊತೆಗೆ KYC ಬಂದ್ಬಿಟ್ಟು ನೀವು ಬ್ಯಾಂಕ್ ಅಲ್ಲಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇನ್ನೊಂದು ವಿಚಾರ, ಕೆಲವೊಂದು ಫಲಾನುಭವಿಗೆ SC ST ಒಂದು ಕಾರ್ಪೊರೇಷನ್ ಸಬ್ಸಿಡಿ ಲೋನ್ ಆಗ್ಬೋದು, ಅವರಿಗೆ ಕುಂಠಿತವಾಗಿರುತ್ತೆ, ಓಡಾಡೋ ಸುಸ್ತಾಗಿರ್ತಾರ, ಆ ವಿಚಾರ ಆಗ್ಬೋದು. ಖಾತೆಯಲ್ಲಿ ಒಂದು ಅಕೌಂಟ್ ವಿಚಾರದಲ್ಲಿ, ಹಣ ಟ್ರಾನ್ಸ್ಲೇಷನ್ ವಿಚಾರದಲ್ಲಿ ಬ್ಯಾಂಕ್ಗೆ ಆ ಫಲಾನು ಕರ್ಕೊಂಡು ಹೋಗ್ಬಿಟ್ಟು ಅವರು ಒಂದು ಸಹಕಾರ ಯಾವ ರೀತಿ ಮಾಡ್ತಾರೆ. ಇದು ಬಂದ್ಬಿಟ್ಟು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತ ಇರುತ್ತೆ ಕೋಲಾರಲ್ಲಿ. ಅಲ್ಲಿ ಮೊದಲನೇದಾಗಿ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ನಾವು ಇಂತ ಏನ್ ಸ್ಕೀಮ್ ಮಾಡ್ತಾ ಇದೀವಿ ಏನು ಅಂತ ಅಪ್ಲಿಕೇಶನ್ ಹಾಕೊಂಡಾಗ ಅಲ್ಲಿ ಕಡೆಯಿಂದ ನಮ್ಗೆ ಅಪ್ರೂವಲ್ ಆಗಿ ಸರ್ಕಾರದಿಂದ ಬಂದಾಗ ಆ ಬ್ಯಾಂಕಿನ ವ್ಯವಸ್ಥಾಪಕರು ಸುಮ್ಮನೆ ಕೊಡಕ್ಕಾಗಲ್ಲ. ಅಲ್ಲಿಂದ ಅಪ್ರೂವಲ್ ಆದ್ ಬಂದ್ರೆ ಮಾತ್ರನೇ ಆ ಸಬ್ಸಿಡಿ ಎಷ್ಟು % ಇದೆ ಅಂತ ಅದ್ರಲ್ಲಿ ಕೊಡಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿ ಸರ್ ST ಅಂತೆಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ಬ್ಯಾಂಕ್ ಇದೆ ಸರ್, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಸರ್. ನಾವು ಇಷ್ಟೇ ಹೇಳೋದು, ನಾವು ಯಾಕಂದ್ರೆ ಆಕ್ಸಿಡೆಂಟ್ ಅನ್ನೋದು ಆಕಸ್ಮಿಕವಾಗಿ ಬರುತ್ತೆ. ನಾವು ಇವತ್ತಿದ್ದೀವಿ, ನಾಳೆ ಇರ್ತೀವೋ ಇರಲ್ವೋ ಅಂತ ಯಾರಿಗೂ ಕನ್ಫರ್ಮ್ ಇರಲ್ಲ. ಅದರಿಂದ ಈ ಥರ ಇನ್ಶೂರೆನ್ಸ್ ಸ್ಕೀಮ್ಸು, ಬ್ಯಾಂಕ್ ಸ್ಕೀಮ್ಸನ್ನ ನಾವು ಮಾಡಿಟ್ಕೊಂಡ್ರೆ ನಮ್ಮ ಮಕ್ಳಿಗಾದ್ರೂ ಸ್ವಲ್ಪ ಅನುಕೂಲ ಆಗುತ್ತೆ. ಎಲ್ಲರೂ ಸಹ ಕಡ್ಡಾಯವಾಗಿ ಈ ಥರ ಇನ್ಶೂರೆನ್ಸನ್ನು ಮಾಡಿಸ್ಕೊಂಡು ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕಾಗಿ
ಎಲ್ಲರಲ್ಲಿ ಹೇಳ್ತಾ ఇದ್ದೀನಿ ಇದನ್ನು మాట్లాడಕ್ಕೆ అవకాశం ಕೊಟ್ಟ నిమ్మెల్లరిಗೂ ಒಂದ್ಸುತ್ತ ನನ್ನ మాటను ముగిస్తాను. ఇక్కడ ఉంది. సో ఆడొచ్చి నేను సిఎస్పి అని మా సిస్టమ్ అంతా ఉంది. మీరు కావాలంటే ఇన్సూరెన్స్ కానీ లేదా అమౌంట్ కట్టేది తీసే 30,000 ఇంకా మా దగ్గర కట్టచ్చు, డిపాజిట్ చేసుకుని విత్డ్రాను చేసుకోవచ్చు. సో యాజ్ యూజువల్గా అట్లే ఇన్సూరెన్స్ కూడా ఉన్నాయి. మీరు సేమ్ ఇన్సూరెన్స్ కూడా చేసుకోవచ్చు. 20 రూపీస్ పే చేస్తే మీకు ఇన్సూరెన్స్ వస్తుంది, యాక్సిడెంటల్ ఇన్సూరెన్స్ వస్తుంది. సో ఇలాంటివన్నీ ఉంటాయి. కొత్త అకౌంట్లు కూడా మేమే ఓపెన్ చేస్తాము. బ్యాంక్ పోయే పని కూడా లేదు, అకౌంట్ కూడా మేమే ఓపెన్ చేస్తాం. సో అది మేమే చేస్తాం. టైమింగ్ 8 గంటల ఇంకా సాయంకాలం 8 గంటల వరకు ఉంటాం. ఎనీ టైಮ್. ಭಾನುವಾರ ರಜಾ. ತಿಳುವಳಿಕೆ ಕೊಡಿ, ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಇನ್ಶೂರೆನ್ಸ್ ಆಗ್ಬೋದು, ಬೇರೆ ಸ್ಕೀಮ್ಸ್ ಆಗ್ಬೋದು, ಅದರಲ್ಲಿ ಎನ್ರೋಲ್ ಮಾಡಿಸಿ ಅಂತ ಈ ಪ್ರೋಗ್ರಾಮ್ನು ಇವತ್ತು ನಿಮ್ಮ ಕೂರಿಗೆಪಲ್ಲಿಯಲ್ಲಿ 5 ದಿವಸ ಇವತ್ತು ಇಲ್ಲಿ ನಡೀತಾ ಇದ್ರು. ಸಾಮಾಜಿಕ ಭದ್ರತಾ ಯೋಜನೆಗಳು, ಇದರಲ್ಲಿ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಎರಡನೇದು, ಅಟಲ್ ಪೆನ್ಷನ್ ಯೋಜನೆ, ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ. ಕಾರ್ಯಗಳೆಲ್ಲ ವಿಜಯ ಕರುಣಾ ಸಾಗರ ಭಕ್ತ ಜನ ಆಲಿಸಿ ಮೊರೆಯನು ಈ ಕ್ಷಣ ಪಾಲಿಸಿ ಹೊರಬನು ದಯಾಗಣ ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ ಚೆಲ್ಲುವ ఓకేనా. ఫస్ట్ ఆఫ్ ఆల్ మీకు లోన్ ఇచ్చేకంత ముంచే ఫస్ట్ 5 రోజులు సిబిల్ చెక్ చేస్తారు. సిబిల్ అంటే కన్నా మీ ఇంట్లో ఏదైనా లోన్ ఉంది అని చెక్ చేస్తారు ఫస్ట్. అందుకే ఎప్పుడైనా కానీ బ్యాంక్ లో లోన్ తీసుకుంటే కన్నా కంపల్సరీ కట్టండా, లేదంటే కన్నా మీ ఇంట్లో మీ బిడ్డలు కూడా ప్రాబ్లం వస్తుంది అయిపోతా. ఓకేనా. అవంతా దయచేసి మీరు స్కీమ్స్ అని తెలుసుకోండి చెప్తున్నాము. ఓకే సార్, థ్యాంక్ యూ. 18 ఏళ్ళ ఇంకా 70 ఏళ్ళలోగా ఉన్న వాళ్ళకి ఒక సంవత్సరానికి వచ్చేసి 20 రూపాయలు జస్ట్. ఇది వచ్చేసి వాటర్ బాటిల్ వచ్చేసి 10 రూపాయలు 20 రూపాయలు మనం ఖర్చు చేస్తాం, జస్ట్ తాగేస్తాం అంతా ఒక నిమిషంలో అనుకోండి. ఒక సంవత్సరానికి వచ్చేసి మీ అకౌంట్ ఇంకా 20 రూపాయలు మీరు బ్యాంక్ వల్ల ఖర్చు చేస్తారు. ఇది ఏంటి కప్ప అంటే కన్నా ఇన్ కేసు మనం బయట పోతా ఉంటాము, గాడిలో పోతాము, లేదంటే కార్లో పోతాము, లేదంటే బస్సులో పోతాము, మనం కరెక్ట్గా పోతా ఉంటాము, బట్ వచ్చేవాళ్ళు కరెక్ట్గా వచ్చేది. ఓకేనా. మనకి ఏమన్నా ఆకస్మికంగా ప్రాణం పోతే కానీ యాక్సిడెంట్ కావచ్చు, లేదంటే పల్లె పని చేస్తుంటాము, ఇన్ కేసు ఏమన్నా పుల్గా పోసే కలుస్తుంది, లేదంటే కరెంట్ బ్యాంక్ పోయింటి ఆ బ్యాంక్ లో అంతా కరెంట్ ఎవరో ఏమో కరెంట్ పని చేస్తూ ఉంటాయి. 18 ఏళ్ళకి 40 ఏళ్ళలోగా ఉండే స్కీము. ఇది ఏమప్ప స్కీమ్ అంటే సర్కారు చేయండి మంచి స్కీము. ఎవరు గవర్నమెంట్ అఫీషియల్స్ ఉన్నారో వాళ్ళకి పెన్షన్ వస్తుంది. ఎవరు నాన్ గవర్నమెంట్ అఫీషియల్స్ ఉన్నారో వాళ్ళకి 60 ఏళ్ళు అయినాక వాళ్ళకి పెన్షన్ రావాలని స్కీమ్ చేయండి అది. ఓకేనా. ఎగ్జాంపుల్ మీకు ఏమన్నా 18 ఏళ్ళు పిల్లోడు లేదంటే బిడ్డ ఉంటాయి కదా, ఎగ్జాంపుల్ చెప్తున్నది నెలకు వచ్చేసి 42 రూపాయలు కట్టయితే ఉంటాయి కదా, ఎంత 42 రూపాయలు